Exercise 3.1 na question number 3 ಗೆ ಬರೋಣ. On comparing the ratios A1 upon A2, B1 upon B2, C1 upon C2, find out whether the lines representing the following pairs of linear equations are consistent or inconsistent. ಅಂದ್ರೆ ಈ coefficients ನ x ಹಾಗೂ y ನ coefficients ನ ratio ನ compare ಮಾಡಿ A1 upon A2 ಅಂದ್ರೆ x ನ coefficients equation 1 ಹಾಗೂ 2 ನ x ನ coefficients ನ A1 upon A2 ಅದೇ ತರ y ನ coefficients ನ B1 upon B2 C1 upon C2 ಅಂದ್ರೆ ಕಾನ್ಸ್ಟೆಂಟ್ ಟರ್ಮ್ಸ್ ಇವೇನ್ ಬರುತ್ತಲ್ಲ ಕಾನ್ಸ್ಟೆಂಟ್ ಟರ್ಮ್ಸ್ ಇವಕ್ಕೆ C1 upon C2 ಅಂತ ಹೇಳ್ತೀವಿ. ಓಕೆ, ಬೈ ಕಂಪೇರಿಂಗ್ ಇದನ್ನ ಕಂಪೇರ್ ಮಾಡಿ ನಾವು ಏನಂತ ಪ್ರೂವ್ ಮಾಡಬೇಕಾಗಿದೆ, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್. ಕನ್ಸಿಸ್ಟೆಂಟಾ ಅಥವಾ ಇನ್ಕನ್ಸಿಸ್ಟೆಂಟಾ? ಕನ್ಸಿಸ್ಟೆಂಟ್ ಅಂದ್ರೆ ಏನು, ಅಲ್ಲಿ ನಮಗೆ ಎಕ್ಸ್ ಹಾಗೂ ವೈ ನ ವ್ಯಾಲ್ಯೂ ಸಿಗುತ್ತೆ ಅಲ್ವಾ. ಇನ್ಕನ್ಸಿಸ್ಟೆಂಟ್ ಅಂದ್ರೆ ನೋಡಿ, ಯಾವುದೇ ಪೇರ್ ಆಫ್ ಲೈನ್ಸ್ ನೀವು ಡ್ರಾ ಮಾಡ್ತಿರಲ್ಲ ಗ್ರಾಫ್ ಅಲ್ಲಿ, ಅವಾಗ ಯಾವುದೇ ಪೇರ್ ಆಫ್ ಲೈನ್ಸ್ ಪ್ಯಾರಲಲ್ ಆಗಿದ್ರೆ ಏನಾಗುತ್ತೆ, ನಮಗೆ ಯಾವುದೇ ಸೊಲ್ಯೂಷನ್ ಸಿಗಲ್ಲ. ಅವಾಗ ನಾವು ಇದನ್ನ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ ಅಲ್ವಾ, ಇನ್ಕನ್ಸಿಸ್ಟೆಂಟ್. ಹಾಗೇನೆ ಯಾವುದೇ ಎರಡು ಲೈನ್ಸ್ ಏನಾಗಿರುತ್ತೆ, ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ಕಟ್ ಆದಾಗ ನಮ್ಗೆ ಅಲ್ಲಿ ಏನಾಗುತ್ತೆ, ಒಂದು ಸೊಲ್ಯೂಷನ್ ಸಿಗುತ್ತೆ. ಓಕೆ, ಯಾವ ಎರಡು ಲೈನ್ಸ್ ಕಟ್ ಆದಾಗ ನಮ್ಗೆ ಸೊಲ್ಯೂಷನ್ ಸಿಗುತ್ತೋ ಅದು ಯಾವಾಗಲೂ ಕನ್ಸಿಸ್ಟೆಂಟ್ ಆಗಿರುತ್ತೆ. ಓಕೆ, ಆಲ್ರೆಡಿ ಲಾಸ್ಟ್ ಪ್ರಾಬ್ಲಮ್ ಹಾಗೂ ಲಾಸ್ಟ್ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಇದನ್ನ ನಾವು ಕ್ಲಾರಿಫೈ ಮಾಡ್ಕೊಂಡಿದೀವಿ. ಪ್ಯಾರಲಲ್ ಆಗಿದ್ರೆ ಇನ್ಕನ್ಸಿಸ್ಟೆಂಟ್, ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ಕಟ್ ಆಗ್ತಾ ಇದ್ರೆ ಅದು ಕನ್ಸಿಸ್ಟೆಂಟ್. ಅದನ್ನ ನೀವು ಕೋಎಫಿಷಿಯಂಟ್ಸ್ ನ ಕಂಪೇರ್ ಮಾಡಿ ಯಾವ ತರ ಬರೀಬಹುದು ಡೈರೆಕ್ಟ್ಲಿ, ಇವು ಕನ್ಸಿಸ್ಟೆಂಟ್ ಅಥವಾ ಇನ್ಕನ್ಸಿಸ್ಟೆಂಟ್ ಅಂತ ನೋಡೋಣ. ಓಕೆ, ಕ್ವೆಶ್ಚನ್ ನ ಸಾಲ್ವ್ ಮಾಡೋಕೆ ಮುಂಚೆ ನೋಡಿ ಒಂದು ಗ್ಲಾನ್ಸ್ ನೋಡಿ. ನೀವು ಇಲ್ಲಿ ನೋಡಿ ಕೋಎಫಿಷಿಯಂಟ್ಸ್ ಫಸ್ಟ್ ನಮ್ಗೆ ಏನಿರುತ್ತೆ, A1 upon A2 is not equal to B1 upon B2. ಓಕೆ, ನಾವು ಗಿವನ್ ಕ್ವೆಶ್ಚನ್ ನಲ್ಲಿ A1 upon A2 ಹಾಗೂ B1 upon B2 ನ ಕಂಪೇರ್ ಮಾಡಕ್ಕೆ ಶುರು ಮಾಡ್ತೀವಿ. ಆಗ ಕಂಪೇರ್ ಮಾಡುವಾಗ ಅಕಸ್ಮಾತ್ ಅವು A1 upon A2 B1 upon B2 ಈಕ್ವಲ್ ಆಗಿರ್ಲಿಲ್ಲ ಅಂದ್ರೆ ಅಂಥ ಲೈನ್ಸ್ ಯಾವಾಗ್ಲೂ ಇಂಟರ್ಸೆಕ್ಟ್ ಆಗುತ್ತೆ. ಓಕೆ, ಇಂಟರ್ಸೆಕ್ಟ್ ಆಗುತ್ತೆ, ಹಾಗೆ ಸೊಲ್ಯೂಷನ್ ಏನಿದೆ ಸಿಗುತ್ತೆ ನಮ್ಗೆ ಅಲ್ವಾ. ಯಾವುದೇ ಎರಡು ಲೈನ್ಸ್ ಈ ತರ ಕಟ್ ಆದಾಗ, ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಕಟ್ ಆದಾಗ ನಮಗೆ ಇಲ್ಲಿ ಎಕ್ಸ್ ಹಾಗೂ ವೈ ನ ಸೊಲ್ಯೂಷನ್ ಸಿಗುತ್ತೆ ಅಲ್ವಾ. ಸೊ ಅದಕ್ಕೆ ಸೊಲ್ಯೂಷನ್ ಅವೈಲಬಲ್ ಸಿಗುತ್ತೆ, ಹಾಗೂ ಯಾವಾಗ ನಮಗೆ ಸೊಲ್ಯೂಷನ್ ಸಿಗುತ್ತೋ ಅದು ಯಾವಾಗ್ಲೂ ಏನಾಗಿರುತ್ತೆ, ಕನ್ಸಿಸ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಸಿಚುವೇಶನ್ ಅಲ್ಲಿ A1 upon A2 is equal to B1 upon B2, ಬಟ್ ಏನಾಗಿರುತ್ತೆ, ನಾಟ್ ಈಕ್ವಲ್ ಟು C1 upon C2. ಅಂದ್ರೆ A1 upon A2 B1 upon B2 ಈಕ್ವಲ್ ಆಗಿರುತ್ತೆ, ಆದ್ರೆ ಕಾನ್ಸ್ಟೆಂಟ್ಸ್ ಏನಿರುತ್ತಲ್ಲ C1 upon C2 ಅಂತೀವಲ್ಲ ಅವು ಈಕ್ವಲ್ ಆಗಿರಲ್ಲ. ಅಂತ ಲೈನ್ಸ್ ಯಾವಾಗ್ಲೂ ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಇವು ಅಂದ್ರೆ ನೆಕ್ಸ್ಟ್ ಯಾವುದೇ ಪಾಯಿಂಟ್ ಅಲ್ಲಿ ಕಟ್ ಆಗಲ್ಲ. ಸೊ ಕಟ್ ಆಗಲ್ಲ ಅಂದ್ರೆ ನಮಗೆ ಸೊಲ್ಯೂಷನ್ ಅವೈಲಬಲ್ ಇಲ್ಲ. ಸೊ ಅದಕ್ಕೆ ನೋ. ಹಾಗೆ ಯಾವಾಗ ನಮಗೆ ಸೊಲ್ಯೂಷನ್ ಸಿಗಲ್ವೋ ಅದು ಯಾವಾಗ್ಲೂ ಇನ್ಕನ್ಸಿಸ್ಟೆಂಟ್ ಆಗಿರುತ್ತೆ, ಇನ್ಕನ್ಸಿಸ್ಟೆಂಟ್ ಅಂತ ಬರೀಬೇಕು. ಥರ್ಡ್ ಇನ್ಸಿಡೆನ್ಸ್ ನೋಡಿ, A1 upon E2 equal to B1 upon B2 ಹಾಗೂ ಆಲ್ಸೋ ಈಕ್ವಲ್ ಟು C1 upon C2. ಓಕೆ, ಮೂರು ರೇಷಿಯೋಸ್, ಕೋಎಫಿಷಿಯಂಟ್ಸ್ ನ ರೇಷಿಯೋಸ್ ಈಕ್ವಲ್ ಆಗಿರುತ್ತೆ. ಆಗ ಏನಾಗುತ್ತೆ, ಎರಡು ಲೈನ್ಸ್ ಓವರ್ಲ್ಯಾಪ್ ಆಗಿರುತ್ತೆ, ಒಂದರ ಮೇಲೆ ಒಂದು. ಈ ತರ ಎರಡು ಒಂದೇ, ಇದೊಂದು ಲೈನ್ ಹಾಗೂ ಎರಡ್ ಲೈನ್ ಅನ್ನ ಒಂದೇ ಇದ್ರ ಮೇಲೆ ನಾನು ರಿಪ್ರೆಸೆಂಟ್ ಮಾಡ್ತಾ ಇದೀನಿ ಅಂತ ಅನ್ಕೊಳ್ಳಿ. ಒಂದ್ ಲೈನ್ ಮೇಲೆ ಇನ್ನೊಂದ್ ಲೈನ್ ಈ ತರ ಬರುತ್ತೆ. ಓಕೆ, ಅದಕ್ಕೆ ಏನಂತೀವಿ ನಾವು, ಕೋಇನ್ಸೈಡ್. ಕೋಇನ್ಸೈಡ್ ಅಂದ್ರೆ ಏನು, ಒಂದು ಲೈನ್ ಇನ್ನೊಂದು ಲೈನ್ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಓಕೆ, ಕಾಣಿಸಲ್ಲ. ಲೈನ್ ಎಲ್ಲಿವರೆಗೂ ಹೋಗುತ್ತೋ ಹಾಗೇನೆ ಅದ್ರ ಮೇಲೆ ಇನ್ನೊಂದು ಲೈನ್ ಕೂಡ ಓವರ್ಲ್ಯಾಪ್ ಆಗಿರುತ್ತೆ, ಅದು ಕಟ್ ಆಗೇ ಆಗಿರುತ್ತೆ. ಸೊ ನಿಮ್ಗೆ ಬೇಕಾದಷ್ಟು ಪಾಯಿಂಟ್ ಅಲ್ಲಿ ಕಟ್ ಆಗೋದ್ರಿಂದ ಸೊಲ್ಯೂಷನ್ ಕೂಡ ನಿಮ್ಗೆ ಬೇಕಾದಷ್ಟು ಸಿಗುತ್ತೆ. ಸೊ ಅದಕ್ಕೆ ಇದಕ್ಕೆ ಇನ್ಫೈನೈಟ್ ಅಂತ ಹೇಳ್ತೀವಿ. ಸೊಲ್ಯೂಷನ್ ಸಿಕ್ಕರೆ ಏನಾಯ್ತು, ಸೊ ಸೊಲ್ಯೂಷನ್ ಸಿಕ್ಕರೆ ಅವಾಗ ನಾವು ಕನ್ಸಿಸ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಈಗ ಗೊತ್ತಾಯ್ತು ಅಂತೀನಿ. ಕಮಿಂಗ್ ಬ್ಯಾಕ್ ಟು ಕ್ವೆಶ್ಚನ್ ನಾವು. ಸೊ ಈ ಕ್ವೆಶ್ಚನ್ ಅಲ್ಲಿ ಕೋಎಫಿಷಿಯಂಟ್ಸ್ ನ ಕಂಪೇರ್ ಮಾಡಿ ನೋಡೋಣ. ಓಕೆ, ಇಕ್ವೇಶನ್ 1 ಅಲ್ಲಿ ನೋಡಿ, A1 ಅಂದ್ರೆ ಏನಾಗುತ್ತೆ, ಎಕ್ಸ್ ನ ಫಸ್ಟ್ ಇಕ್ವೇಶನ್ ನ ಕೋಎಫಿಷಿಯಂಟ್, ಎಕ್ಸ್ ನ ಕೋಎಫಿಷಿಯಂಟ್, ಹಾಗೆ A2 ಅಂದ್ರೆ ಓಕೆ, ದಿಸ್ ಆರ್ ಆಲ್ ಬೇಸಿಕ್ಸ್, ಆಲ್ರೆಡಿ ಯು ನೋ. ಸೊ ನಾನು ಫರ್ದರ್ ಮೂವ್ ಆಗ್ತೀನಿ. ಸೊ A1 ಅಂದ್ರೆ ಫಸ್ಟ್ ಕ್ವೆಶ್ಚನ್ ಅಲ್ಲಿರೋ 3, ಹಾಗೆ A2 ಅಂದ್ರೆ 2, ರೈಟ್. ಹಾಗೆ B1 ಅಂದ್ರೆ 2, B2 ಅಂದ್ರೆ 3, ಹಾಗೆ ನಾವು ಸೈನ್ ನ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಡಿವೈಡೆಡ್ ಬೈ -3. C ಏನಿದೆ C1 5, ಹಾಗೆ C2 ಏನಿದೆ 7. ಓಕೆ, ಸೊ ಇಲ್ಲಿ ನೋಡಿ 3/2, 2/3, 5/7 ಎಲ್ಲ ಡಿಫ್ರೆಂಟ್ ಆಗಿ ಬಂದಿದೆ ಆನ್ಸರ್ಸ್ ಅಲ್ವಾ. ಸೊ ಒಂದಕ್ಕೊಂದು ಇವು ಈಕ್ವಲ್ ಇಲ್ಲ, ರೈಟ್. ಈಕ್ವಲ್ ಇಲ್ಲ ಅಂದಾಗ ಏನಾಗುತ್ತೆ, A1 upon A2 is not equal to B1 upon B2 ಅಂದಾಗ ಎಲ್ಲೋ ಒಂದ್ ಕಡೆ ಲೈನ್ ಕಟ್ ಆಗಿದೆ ಅಂತ ಅರ್ಥ. ಅವಾಗ ನಮ್ಗೆ ಎಕ್ಸ್ ಹಾಗೂ ವೈ ನ ವ್ಯಾಲ್ಯೂ ಸಿಕ್ಕಿದೆ ಅಂತ ಅರ್ಥ. ಸೊ ಅದಕ್ಕೆ ನಾವು ಇದನ್ನ ಏನಂತ ಹೇಳ್ತೀವಿ, ಬರೀ ಕ್ವಶನ್ ಅಲ್ಲಿ ಅವ್ರು ಏನ್ ಕೇಳಿದಾರೆ, ಕನ್ಸಿಸ್ಟೆಂಟ್ ಅಥವಾ ಇಲ್ವಾ ಅಂತ ಕೇಳಿದಾರೆ. ಓಕೆ, ಸೊ ಕನ್ಸಿಸ್ಟೆಂಟ್, ದಿಸ್ ಇಸ್ ಕನ್ಸಿಸ್ಟೆಂಟ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಲ್ಲಿ ಕೂಡ ಆ ತರನೇ ಮಾಡ್ಬೇಕು. A1 A2 B1 B2 C1 C2 ಕಂಪೇರ್ ಮಾಡ್ಬೇಕಾಗುತ್ತೆ. ಸೊ A1 2 ಇದೆ, A2 4 ಇದೆ. ಓಕೆ, B1 -3, ಸೈನ್ ಕೂಡ ನೀವು ತಗೊಳ್ಳಿ. ಹಾಗೆ B2 6 ಇದೆ, ಹಿಂದ್ಗಡೆ ಮೈನಸ್ ಇದೆ ಅಲ್ವಾ, -6. ಹಾಗೆ C1 8, C2 9, ರೈಟ್. ಸೊ ಇವಾಗ ನೋಡಿ
2/4 ಇದೆ. ಇದನ್ನ ನಾವು ಮತ್ತೆ ಈಸಿ ಫಾರ್ಮ್ಯಾಟ್ ಅಲ್ಲಿ ಇಡಬೇಕಂದ್ರೆ 2 1s 2 2s ಕಟ್ ಆಗುತ್ತೆ ಅಲ್ವಾ. ಸೊ 1/2 ಬರುತ್ತೆ. ಹಾಗೆ ಇಲ್ಲಿ 3 1s ಕಟ್ ಆಗುತ್ತೆ, ರೈಟ್. 3 2s ಕಟ್ ಆಗುತ್ತೆ ಅಲ್ವಾ. ಸೊ ಇಲ್ಲೂ ಕೂಡ ಏನಾಗುತ್ತೆ, ಮೈನಸ್ ಇದೆ ಎರಡು ನಂಬರ್ ಜೊತೆಗೆ ಮೈನಸ್ ಇರೋದ್ರಿಂದ ಮೈನಸ್ ಕೂಡ ಕಟ್ ಆಗುತ್ತೆ. ಸೊ ಇದು ಪಾಸಿಟಿವ್ 1/2 ಆಗುತ್ತೆ. ಆಮೇಲೆ C1/C2 8/9 ಆಗುತ್ತೆ. ಸೊ ನೋಡಿ, ಇದು ಸೆಕೆಂಡ್ ಇನ್ಸಿಡೆನ್ಸ್ ನ ನಮಗೆ ಪ್ರೂವ್ ಮಾಡುತ್ತೆ ಅಲ್ವಾ. A1/A2 ಈಸ್ ಈಕ್ವಲ್ ಟು B1/B2 ಅಲ್ವಾ. ಸೊ ಇದು A1/A2 ನೋಡಿ ಈಕ್ವಲ್ ಆಗಿದೆ. 1/2 ಈಕ್ವಲ್ ಟು 1/2. ಸೊ ಅದಕ್ಕೆ ಇದು ಈ ಲೈನ್ಸ್ ಯಾವಾಗ್ಲೂ ಏನಾಗುತ್ತೆ, ಪ್ಯಾರಲಲ್ ಆಗಿರುತ್ತೆ. ಪ್ಯಾರಲಲ್ ಆಗಿದ್ದಾಗ ನಮಗೆ ಯಾವುದೇ ಪಾಯಿಂಟ್ ಅಲ್ಲಿ ಸೊಲ್ಯೂಷನ್ ಸಿಗಲ್ಲ. ಸೊ ಅದಕ್ಕೆ ಇದನ್ನ ನಾವು ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಇನ್ಕನ್ಸಿಸ್ಟೆಂಟ್. ಓಕೆ. ಸೊ ಥರ್ಡ್ ಕ್ವೆಶ್ಚನ್ ಗೆ ಮೂವ್ ಆಗೋಣ. 3/2x. A1 ಏನಿದೆ 3/2, ಹಾಗೆ A2 ಏನಿದೆ 9. ಓಕೆ. ಆಮೇಲೆ B1 ಏನಿದೆ 5/3, ಹಾಗೆ B2 ಏನಿದೆ 10 ಇದೆ, ಬಟ್ ನೆಗೆಟಿವ್ ಸೈಡ್ ಇದೆ -10. ಓಕೆ. ನೆಕ್ಸ್ಟ್ C1/C2 7/14. ಈ ತರ ಕಂಪೇರ್ ಮಾಡ್ತೀವಿ. ಓಕೆ. ಸೊ ನೋಡಿ, ಈ ತರ ಇದ್ದಾಗ 9 ಗೆ ನ್ಯೂಮರೇಟರ್ ಇಲ್ಲ ಅಂದಾಗ ಇದು ಮೇಲಿನ 3/2 ನ 2 ನ ಜೊತೆಗೆ ಮಲ್ಟಿಪ್ಲೈ ಆಗುತ್ತೆ. ಯಾವ ತರ ಅಂದ್ರೆ 3/2 ಅನ್ನ ನಾವು ಯಾವ ತರ ಬರೀತೀವಿ, 1/9 ಈ ತರ. ಸೊ 9 ಯಾವಾಗ್ಲೂ ಡಿನಾಮಿನೇಟರ್ ಗೆ ಉಳ್ಕೊಳುತ್ತೆ. ಅವಾಗ 3/ ಏನಾಗುತ್ತೆ 18, ರೈಟ್. ಸೊ ನೆಕ್ಸ್ಟ್ ಇದರಲ್ಲೂ ಅದೇ ತರ ಬರುತ್ತೆ. ಓಕೆ. 5/3, ಓಕೆ, -10 ಇದೆ ಅಲ್ವಾ. ಸೊ -10 ಅದು ಏನಾಗುತ್ತೆ 1/-10, ರೈಟ್. 7/14 ಅದೇ ತರ ಬರ್ಕೊಳ್ಳೋಣ. ಸೊ ನೆಕ್ಸ್ಟ್ ನೋಡಿ ಏನೇನ್ ಬಂದ್ವು, 3/18, ಹಾಗೆ ನೋಡಿ ಇದನ್ನ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಇಟ್ಕೊಳ್ಳೋಣ. 5/3 × 10 -30. ಓಕೆ. C1/C2 7/14, ರೈಟ್. ನೋಡಿ ಇಲ್ಲೂ ಕೂಡ ನಮ್ಗೆ ಮತ್ತೆ ಸಿಂಪ್ಲಿಫೈ ಮಾಡಿದಾಗ 3 1s 3 6 5 1s 5 6 ಹಾಗೆ 7/14 ಅಲ್ವಾ. ಸೊ ನೋಡಿ ನೆಕ್ಸ್ಟ್ ನಾನು ಇಲ್ಲೇ ಸೈಡ್ ಅಲ್ಲಿ ತಗೊಳ್ತಾ ಇದೀನಿ. ಸೊ ಸೊಲ್ಯೂಷನ್ಸ್ ಏನೇನ್ ಬಂದಾಗಾಯ್ತು, 1/6 ಬಟ್ 6 ಜೊತೆಗೆ ನೆಗೆಟಿವ್ ಇದೆ ಅಲ್ವಾ, -1/6 ಆಗುತ್ತೆ. 7/4 ಒಂದ್ಸತಿ ಬರ್ಕೊಳ್ಳೋಣ. 1/6 ಬಂತು, ಹಾಗೆ -1/6 ಬಂತು, 7/14 ಬಂತು ಅಲ್ವಾ. ಸೊ ನೀವೀಗ ಅನ್ಬೋದು A1/A2 ಇಸ್ ಈಕ್ವಲ್ ಟು B1/B2 ಆಗುತ್ತೆ ಅಂತ. ಬರೀ ನಂಬರ್ ನೋಡಿದ್ರೆ ಅದು ಈಕ್ವಲ್ ಆಗಲ್ಲ. ಯಾಕೆಂದ್ರೆ ನೋಡಿ, ನೆಗೆಟಿವ್ ನಂಬರ್ಸ್ ಏನಿದೆ ಲೈನ್ ನ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಇರುತ್ತೆ ಅಲ್ವಾ. ಪಾಸಿಟಿವ್ ನಂಬರ್ಸ್ ಈ ಕಡೆ ಅಲ್ವಾ, ನಂಬರ್ ಲೈನ್ ಮೇಲೆ ನೀವು ಡಿನೋಟ್ ಮಾಡಿದಾಗ ನೆಗೆಟಿವ್ ನಂಬರ್ಸ್ ಈ ಕಡೆ, ಹಾಗೆ ಪಾಸಿಟಿವ್ ನಂಬರ್ಸ್ ಕಂಪ್ಲೀಟ್ಲಿ ಅಪೋಸಿಟ್ ಆಗುತ್ತೆ. ಸೊ ಎರಡು ಈಕ್ವಲ್ ಆಗಕ್ಕೆ ಸಾಧ್ಯನೇ ಇಲ್ಲ. -1/6 ಬೇರೆ ಕಡೆನೇ ಡಿನೋಟ್ ಮಾಡ್ತೀವಿ, ಹಾಗೆ +1/6 ಇನ್ನೊಂದು ಡೈರೆಕ್ಷನ್ ಅಲ್ಲಿ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಇದು ಈಕ್ವಲ್ ಆಗಲ್ಲ. A1/A2 ಇಸ್ ನಾಟ್ ಈಕ್ವಲ್ ಟು B1/B2 ಆರ್ ನಾಟ್ ಈಕ್ವಲ್ ಟು 7/14 ಅಲ್ವಾ. ಸೊ ಇವಾಗ ನಾವು ಏನ್ ಕನ್ಕ್ಲೂಡ್ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ಲೈನ್ ಏನಾಗಿದೆ ಕಟ್ ಆಗಿದೆ ಅಂತ ಅರ್ಥ. ಓಕೆ. ಅಂದ್ರೆ ನಮಗೆ ಸೊಲ್ಯೂಷನ್ ಸಿಕ್ಕಿದೆ. ಸೊ ಇದು ಕನ್ಸಿಸ್ಟೆಂಟ್. ಓಕೆ. ತುಂಬಾ ಜನ ಏನ್ ಕನ್ಫ್ಯೂಷನ್ ಮಾಡ್ಕೊಂತಾರೆ ಅಂದ್ರೆ ಈ ಸೊಲ್ಯೂಷನ್ಸ್ ಈಕ್ವಲ್ ಇಲ್ಲ ಅಂದ್ರೆ ಇನ್ಕನ್ಸಿಸ್ಟೆಂಟ್, ಈಕ್ವಲ್ ಇದ್ರೆ ಇನ್ಕನ್ಸಿಸ್ಟೆಂಟ್ ಅಂತ ತಿಳ್ಕೊಳ್ತಾರೆ. ಅದು ರಾಂಗ್ ಅಲ್ವಾ. ಯಾವಾಗ ಕಟ್ ಆದಾಗ ನಿಮ್ಗೆ ಒಂದಕ್ಕೊಂದು ಸೊಲ್ಯೂಷನ್ ಎಕ್ಸ್ ನ ವ್ಯಾಲ್ಯೂ ಸಿಗುತ್ತೆ, ಹಾಗೆ ವೈ ನ ವ್ಯಾಲ್ಯೂ ಸಿಗುತ್ತೆ, ಡಿಫ್ರೆಂಟ್ ವ್ಯಾಲ್ಯೂ ಸಿಗುತ್ತೆ. ಹಾಗೂ ಯಾವಾಗ್ಲೂ ಎಕ್ಸ್ ನ ವ್ಯಾಲ್ಯೂ ವೈ ನ ವ್ಯಾಲ್ಯೂಗೆ ಈಕ್ವಲ್ ಆಗಿರಲ್ಲ ಅಲ್ವಾ. ಸೊ ಅದಕ್ಕೆ ಏನಾಗುತ್ತೆ, ನಮ್ಗೆ ಒಂದಕ್ಕೊಂದು ಇಲ್ಲಿ ಸೊಲ್ಯೂಷನ್ಸ್ ಈಕ್ವಲ್ ಆಗಿರಲ್ಲ. ಅವಾಗ ಮಾತ್ರ ಎರಡು ಲೈನ್ಸ್ ಎಲ್ಲೋ ಕಟ್ ಆಗಿದೆ ಅಂತ ಅರ್ಥ. ಪ್ಯಾರಲಲ್ ಲೈನ್ಸ್ ಅಲ್ಲಿ ಏನಾಗುತ್ತೆ, ಪ್ಯಾರಲಲ್ ಆಗಿರೋದ್ರಿಂದ ಅದರಲ್ಲಿ ಸೊಲ್ಯೂಷನ್ಸ್ A1/A2 B1/B2 ಈಕ್ವಲ್ ಆಗಿರುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಯಾವಾಗ ನಿಮ್ಗೆ ಸೊಲ್ಯೂಷನ್ ಒಂದಕ್ಕೊಂದು ಈಕ್ವಲ್ ಆಗಿರಲ್ವೋ ನೀವು ಕಂಪೇರ್ ಮಾಡುವಾಗ, ಆವಾಗ ಅವು ಕನ್ಸಿಸ್ಟೆಂಟ್. ಓಕೆ. ಯಾವಾಗ ಈಕ್ವಲ್ ಆಗಿರುತ್ತೋ ಅವಾಗ ಅದು ಇನ್ಕನ್ಸಿಸ್ಟೆಂಟ್. ಸೊ ಇದನ್ನ ನೀವು ನೆನಪಿಟ್ಕೋಬೇಕಾಗುತ್ತೆ. ಓಕೆ. ಫೋರ್ತ್ ಕ್ವೆಶ್ಚನ್ ಗೆ ಬರೋಣ. A1 ಏನಿದೆ 5 ಇದೆ, ಹಾಗೆ A2 ಏನಿದೆ -10 ಇದೆ. ನೆಗೆಟಿವ್ ನಂಬರ್ಸ್ ನ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಸೈನ್ ಅನ್ನ ಸರಿಯಾಗಿ ನೀವು ನೋಡಿ ಇಡ್ಬೇಕಾಗುತ್ತೆ. ಈವನ್ ನಿಮ್ಮ ನಂಬರ್ ಸೇಮ್ ಬರಬಹುದು. ಓಕೆ. ಈ ಕಡೆ 5 ಬಂದ್ರೆ A2 ಕೂಡ A1 5 ಬಂದ್ರೆ A1/A2 B1/B2 ಸೇಮ್ ಆನ್ಸರ್ ಬಂದಿರುತ್ತೆ, ಬಟ್ ಸೈನ್ ಡಿಫ್ರೆಂಟ್ ಆಗಿರುತ್ತೆ. ಅವಾಗ ಎರಡು ಈಕ್ವಲ್ ಅಂತ ಕನ್ಸಿಡರ್ ಮಾಡೋ ಹಾಗಿಲ್ಲ. ನೆಗೆಟಿವ್ ನಂಬರ್ಸೇ ಬೇರೆ, ಪಾಸಿಟಿವ್ ನಂಬರ್ಸೇ ಬೇರೆ. ಓಕೆ. ಸೊ ಇಲ್ಲಿ ಸೈನ್ ಅನ್ನ ತುಂಬಾ ನೀವು ಹುಷಾರಾಗಿ ನೋಡ್ಕೊಂಡು ಇಡ್ಬೇಕಾಗುತ್ತೆ. ಸೊ A1/A2 ಬರ್ಕೊಂಡ್ವಿ. ಇವಾಗ B1/B2. B1 ಏನಿದೆ -3, B2 ಏನಿದೆ 6 ಪಾಸಿಟಿವ್ ಇದೆ ಅಲ್ವಾ. ಸೊ C1 ಏನಿದೆ 11, C2 -22. ಇದನ್ನ ಮತ್ತೆ ನಾವು ಸಿಂಪ್ಲಿಫೈ ಮಾಡಿ ಇಡ್ಬೋದಾ, ಕಟ್ ಆಗುತ್ತೆ ಅಲ್ವಾ. 5 1s 5 2s 3 1s 3 2s 11 1s 11 2s. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಮೈನಸ್ ಇದೆ ಅಲ್ವಾ. -1/2 ಇಲ್ಲೇನ್ ಬಂತು -1/2, ಹಾಗೆ ಇಲ್ಲಿ -1/2. ಸೊ ಏನಿದೆ A1/A2 B1/B2 C1/C2 ಎಲ್ಲಾ ಸೊಲ್ಯೂಷನ್ ಈಕ್ವಲ್ ಆಗಿದೆ, ಸೇಮ್ ಬಂದಿದೆ -1/2. ಸೊ
ಈ ತರ ಇದ್ದಾಗ ಇದರ ಮೀನಿಂಗ್ ಏನು, ಲೈನ್ಸ್ ಒಂದ್ರ ಮೇಲೆ ಒಂದು ಈ ತರ ಬಂದಿದೆ ಅಂತ ಅರ್ಥ. ಅಂದ್ರೆ ಬೇಕಾದಷ್ಟು ಸತ್ಯವು ಬೇಕಾದಷ್ಟು ಪಾಯಿಂಟ್ ಗೆ ಕಟ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಇಲ್ಲಿ ನಿಮ್ಗೆ ಇನ್ಫೈನೈಟ್ ಸೊಲ್ಯೂಷನ್ ಸಿಗುತ್ತೆ. ಸೊಲ್ಯೂಷನ್ ಸಿಗುತ್ತೆ ಅಲ್ವಾ, ಸೊ ಅದು ಇಂಪಾರ್ಟೆಂಟ್. ಸೊ ಕನ್ಸಿಸ್ಟೆಂಟ್, ಇದು ನಿಮ್ಗೆ ಯಾವಾಗ ಸೊಲ್ಯೂಷನ್ ಸಿಗುತ್ತೋ ಅದು ಯಾವಾಗ್ಲೂ ಏನಾಗಿರುತ್ತೆ, ಕನ್ಸಿಸ್ಟೆಂಟ್ ಆಗಿ ಇರುತ್ತೆ. ಸೊ ಇದನ್ನ ನೀವು ಈ ತರ ಬರಿಬಹುದು. ಕೋಇನ್ಸೈಡ್ ಯಾವಾಗ್ಲೂ ಕನ್ಸಿಸ್ಟೆಂಟ್ ಆಗಿರುತ್ತೆ. ಇನ್ನ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಫಿಫ್ತ್ 4/3x 2y = 8. ಸೊ a1 ಹಾಗಾದ್ರೆ ಏನಾಯ್ತು, 4/3 ಆಯ್ತು ಅಲ್ವಾ. a1 ಅಂದ್ರೆ 4/3 ಡಿವೈಡ್ ಬೈ a2 ಅಂದ್ರೆ 2, b1 ಅಂದ್ರೆ 2, b2 ಅಂದ್ರೆ 3, ಹಾಗೆ c1 8, c2 12, ರೈಟ್. ಸೊ ಇವಾಗ ನೋಡಿ ಇದನ್ನ ಯಾವ ತರ ಬರ್ಕೊಳ್ಬಹುದು ಅಂದ್ರೆ 4/3, 2 ಇದೆ ಅಂದ್ರೆ ಕೆಳಗಡೆ ಇದೆ ಅಂದ್ರೆ ಅದ್ರ ಜೊತೆಗೆ 1/2 ಇದೆ ಅಂತ ಅರ್ಥ. ಓಕೆ, ಸೊ ಅದನ್ನ ಈ ತರ ಬರ್ಕೊತೀವಿ. ಆಮೇಲೆ 2/3 ಇದನ್ನ ಸಿಂಪ್ಲಿಫೈ ಮಾಡಕ್ಕಂತೂ ಬರಲ್ಲ. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡಿ ಇರ್ಬೋದಾ, ಬರುತ್ತೆ ಅಲ್ವಾ. 2 4s ಹಾಗೆ 2 6 ಕಟ್ ಆಯ್ತು, ಹಾಗೆ ಮತ್ತು ಕಟ್ ಆಗುತ್ತೆ. 2 2s 2 3s ನೋಡಿ 2/3 ಬಂತು, ಇಲ್ಲೂ ಕೂಡ 2/3 ಬಂತು. ಓಕೆ, ಇವಾಗ ನೋಡಿ 4 × 1 4, ನ್ಯೂಮರೇಟರ್ ಜೊತೆಗೆ ಮಲ್ಟಿಪ್ಲೈ ಮಾಡಿ, ಹಾಗೆ ಡಿನಾಮಿನೇಟರ್ 3 × 2 6. ಓಕೆ, ಇದನ್ನ ಮತ್ತೆ ಕಟ್ ಮಾಡಿ ನೋಡಿ 2 × 2 2 × 3. ಓ, ಇಲ್ಲೂ 2/3 ಬಂತು. ಸೊ ಇವಾಗ ನಮ್ಮ ಇಕ್ವೇಷನ್ಸ್ ಏನಾಯ್ತು, 2/3 = 2/3 ಹಾಗೆ 2/3 ಅಂದ್ರೆ a1/a2 is equal to b1/b2 ಹಾಗೆ equal to c1/c2. ಇದರ ಅರ್ಥ ಏನು, ಲೈನ್ಸ್. ಓಕೆ, ಲಾಸ್ಟ್ ಇಲ್ಲಿ ನೋಡಿದ್ವಲ್ಲ ಇದೇ ತರ ಕ್ವೆಶ್ಚನ್ ಇದೆ, ಓವರ್ಲ್ಯಾಪ್ ಆಗಿದೆ ಅಂತ ಅರ್ಥ. ಕೋಇನ್ಸೈಡ್ ಆಗಿದೆ. ಕೋಇನ್ಸೈಡ್ ಆದಾಗ ಮೆನಿ ಸೊಲ್ಯೂಷನ್ಸ್ ನಿಮಗೆ ಸಿಗುತ್ತೆ. ಸೊ ಇದನ್ನ ನಾವು ಕನ್ಸಿಸ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಇದು ಕ್ವೆಶ್ಚನ್ ನಂಬರ್ 3 ಕಂಪ್ಲೀಟ್ ಆಯ್ತು ಇಲ್ಲಿಗೆ. ನಿಮಗೆ ನನ್ನ ಕ್ಲಾಸ್ ಅರ್ಥ ಆಗ್ತಾ ಇದೆ, ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ಸಿಗುತ್ತೆ.